ಮಗಳ ಅಂತ ಹೇಳ್ತೀನಿ, ನನ್ನ ತಾಯಿಯನವ್ರು ನನ್ನ ಅವರು ನಿಮ್ಮನ್ನ ತಾಯಿ ಅನ್ನೋರು. ನನ್ನ ತಾಯಿ ಅಂತ ಹೇಳೋರು. ಅಮ್ಮನಲ್ಲಿ ಎಂತ ಕಲಿಬೇಕಾಗಿರೋದು ಏನಂದ್ರೆ ಒಂಟಿ ಜೀವನದಲ್ಲಿ ಸಾಧನೆ ಮಾಡಿರೋದು. 2 ಗಂಟೆ ನಿಲ್ಬೇಕು ಯಾಕಮ್ಮ ಅದೇ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಕಲ್ಕಣಿ. ವೀಕ್ಷಕರೇ, ಅನೇಕ ಕಲಾವಿದರನ್ನ ನಾವು ನೋಡಿದ್ದೀವಿ. ಚಿತ್ರರಂಗದಲ್ಲಿದ್ದಾಗ, ಉತ್ತುಂಗದಲ್ಲಿದ್ದಾಗ ಅವರ ಒಂದು ಹಿರಿಮೆ ಮತ್ತು ಅವರ ಒಂದು ಚಾರ್ಮ ಬೇರೆ ಆಗಿರುತ್ತೆ. ಜೊತೆಗೆ ಒಂದಷ್ಟು ಸಿನಿಮಾಗಳ ಆಫರ್ ಅವು ಸಿಗದೆ ಹೋದಾಗ ಅವರ ಸ್ಥಿತಿ ತುಂಬಾ ಚಿಂತಾಜನಕವಾಗಿರುತ್ತೆ. ಆದರೆ ಆ ಲಿಸ್ಟಲ್ಲಿ ವಿನೋದ್ ರಾಜ್ಕುಮಾರ್ ಅವರಾಗಿರಲಿ, ಲೀಲಾವತಿ ಅಮ್ಮನವರಾಗಿರಲಿ ಆ ಲಿಸ್ಟಿಗೆ ಅವ್ರು ಸೇರೇ ಇಲ್ಲ. ಅವ್ರದ್ದೇ ಆದಂಥ ಒಂದು ಸ್ವತಂತ್ರ ಬದುಕನ್ನ ಕಟ್ಕೊಂಡ್ರು ಕೃಷಿಯ ಮೂಲಕ. ಹಾಗಾದ್ರೆ ಅವರ ಬದುಕು ಹೇಗಿದೆ, ಅವರ ಜೀವನ ಹೇಗಿದೆ? ದಿವಂಗತ ಲೀಲಾವತಿ ಅಮ್ಮನವರು ಈಗ ಸದ್ಯಕ್ಕೆ ನಮ್ಮ ಜೊತೆಗಿಲ್ಲ ಅವರು. ಸೊ ಈಗ ವಿನೋದ್ ರಾಜ್ಕುಮಾರ್ ಅವರ ಮೂಲಕವೇ ಅವರ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಹಾಗಾದ್ರೆ ಹೋಗೋಣ. ನಾನೀಗ ಲೀಲಾವತಿ ಅಮ್ಮನವ್ರ ಮನೆಯಲ್ಲಿದ್ದೀನಿ. ಬನ್ನಿ ಹಾಗಾದ್ರೆ ಅವ್ರ ಮನೆ ಹೇಗಿದೆ ಅದನ್ನೆಲ್ಲ ನಾನು ಇವತ್ತಿನ ಹೋಮ್ ಟೂರ್ ನಲ್ಲಿ ತೋರಿಸ್ತೀನಿ. ಬನ್ನಿ ಮನೆ ಒಳಗೆ ಹೋಗೋಣ ನಾವು. ಹಾಯ್ ಮೇಡಮ್. ಅವ್ರ ಮನೆಯಲ್ಲಿ ರತ್ನ ಮೇಡಮ್ ಅಂತ ಇದ್ದಾರೆ. ಅವ್ರ ಮನೆ ಮಗಳಾಗಿದ್ದಾರೆ. 20 ವರ್ಷದಿಂದ ಇದೇ ಮನೇಲಿ ಇದ್ದಾರಂತೆ. ಮನೇನ ನೋಡ್ಕೊಂಡು ಬನ್ನಿ ಅವ್ರ ಜೊತೆ ಮಾತಾಡೋಣ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬ್ಲ್ಯಾಕಿ ನೋಡಿ ಭಯ ಆಗ್ತಾ ಇದೆ ನಮಗೆ. ಏನು ಮಾಡಲ್ಲ. ಬ್ಲ್ಯಾಕಿಗೆ ಒಂದು ಸ್ವಲ್ಪ ನಮ್ಮನ್ನ ಪರಿಚಯ ಮಾಡ್ಕೊಡ್ತೀರಾ? ಬ್ಲ್ಯಾಕಿ ನೋಡು ಮಾಲಿ. ಹಾಯ್ ಬ್ಲ್ಯಾಕಿ. ಸೆಕೆಂಡ್ ಮೇಡಮ್. ರಸ್ ಕೊಡ್ತಾರೆ, ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಕೊಡು 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 ಕೊಡು. ಅದ್ರ ಶಾನೆ ಎಲ್ಲ ರಸ್ ಕೊಡಕ್ಕ ಒಂದು ಪೀಸ್ ಏನಾದ್ರು ಕೊಟ್ರೆ ಮಾತ್ರ ನೀವು ಸೆಕೆಂಡ್ ಕೊಡ್ತೀರಾ? ಕೊಟ್ರೆ ಬೇಗ ಎಲ್ಲ ಕೆಲಸ ಮಾಡ್ತಾನೆ. ನೋಡಿ ವೀಕ್ಷಕರೇ, ನಮ್ಮ ಕೈಯಲ್ಲಿ ಇಬ್ರು ಕೈಯಲ್ಲಿ ಒಂದು ಬಿಸ್ಕೆಟ್ ಪೀಸ್ ಇಲ್ಲ, ಏನಿಲ್ಲ. ಹಂಗೆ ನಾವು ಸೆಕೆಂಡ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಬ್ಲ್ಯಾಕಿ ನಮ್ಮನ್ನು ಮಾತಾಡಿಸ್ತಾನೂ ಇಲ್ಲ. ಎಲ್ಲ ಸುಳ್ಳು ಹೇಳ್ತಿದಾರ ನೀವು ಅಂತ. ಅಂದ್ರೆ ನನ್ನ ಒಬ್ಬಳನ್ನೇ ಬಿಟ್ಟೋದ್ರಲ್ಲ. ಬ್ಲ್ಯಾಕಿ ಇಲ್ಲಿ ರಾಣಿ. ಬ್ಲ್ಯಾಕಿ ಈ ಕಡೆ ನೋಡು. ಬ್ಲ್ಯಾಕಿ ನನ್ನ ಓಕೆ. ಇನ್ನೊಂದಿನಲ್ಲಿ ಇದ್ರ ಹೆಸರೇನು? ರಾಣಿ. ವಾವ್, ನೋಡಿ ಬ್ಲ್ಯಾಕಿನ ಆಕ್ಷನ್ ನೋಡಿ. ಆಕ್ಷನ್ ನನ್ನ ಹತ್ರ ಇದೆ ಇವಾಗ. ನಾನು ಕುತ್ಕೊಂಡೆ. ಕೊಡ್ತೀನಿ. ನಾನು ಎತ್ಕೋಬೇಡಿ, ಅದು ಕೇಳೋದು. ಅವ್ರ ಹತ್ರ ಕೊಡು ಅಂತ ಹೇಳ್ತಾ ಇರೋದು. ಕೊಡು ಅಂತ ಹೇಳ್ತಾರೆ. ನಂಗೆ ಸೆಕೆಂಡ್ ಕೊಡು. ಸೆಕೆಂಡ್ ಹತ್ರ ಬನ್ನಿ. ಹತ್ರ ಬನ್ನಿ. ಎತ್ಕೋಬೇಡಿ. ಯಾಕೋ ನೀನು ಮಾಡ್ತೀಯ? ಇವತ್ತು ಬರೋದ್ರೆ ಅಲ್ಲ, ಅದು ಎಷ್ಟು ಚೆನ್ನಾಗಿ ಕೊಟ್ಟು ಗೊತ್ತಾ? ಅವ್ರ ಕೈಯಲ್ಲಿ ಕೊಡೋದು ಅಂತ. ಗಾಡ್, ನಿಜ ಹೇಳ್ತೀನಿ. ಲಕ್ಕಿ ಹೇಳಿದ ಮಾತು ಕೇಳಬೇಕು. ಅವ್ರಿಗೆ ಸೆಕೆಂಡ್ ಕೊಡು. ಮತ್ತೆ ಸೆಕೆಂಡ್ ಕೊಡು. ಮತ್ತೆ ಕೊಡು. ಹಾಂ, ಮತ್ತೆ ನಾನು ಕೊಡ್ತೀನಿ. ಇಲ್ಲಿದೆ ತಾನೆ ಸೆಕೆಂಡ್ ಕೊಡು. ಇಲ್ಲಿದೆ ತಾನೆ ಕೊಡ್ತೀನಿ. ಸೆಕೆಂಡ್ ಕೊಡು. ಹಾಂ, ಸ್ಪೀಕ್ ಮಾಡು. ಮುತ್ತು ನೀನು ಬೇಡ, ಪರವಾಗಿಲ್ಲ. ಇಷ್ಟೇ ಇರು. ಓಕೆ, ನಾವು ಬ್ಲ್ಯಾಕಿ ಬಗ್ಗೆ ಮಾತಾಡೋಣ ಮೇಡಮ್. ಎಷ್ಟು ವರ್ಷದಿಂದ ಬ್ಲ್ಯಾಕಿ ಮನೆಯಲ್ಲಿದ್ದಾನೆ? ಇವಾಗ ಅವನಿಗೆ 13 ವರ್ಷ ನಡೀತದೆ. 13 ವರ್ಷನಾ? ಓಕೆ, ಹಂಗಾದ್ರೆ ಆಲ್ಮೋಸ್ಟ್ ಓಲ್ಡ್ ಏಜ್ ಹಂಗಾದ್ರೆ. ಪ್ರಾಣ ಇವನು. ಹೌದಾ? ಇಲ್ಲ, ನಮ್ಗೆಲ್ಲ ಗೊತ್ತು. ಅಮ್ಮ ತೀರೋದಾಗ ಎಲ್ಲ ಕಣ್ಣೀರಲ್ಲಿ ಬ್ಲ್ಯಾಕ್ ಅವಾಗ. ವೀಕ್ಷಕರೇ ನೋಡಿ, ಪಾಠ ಎಲ್ಲ ಎಷ್ಟು. ಹೌದಾ? ಅಮ್ಮ ಹೇಳ್ಕೊಟ್ಟು ಪಾಠನೇ ಇದು. ನಮಗೆಲ್ಲ ನಮ್ಮಿಂದ ಕಲ್ತಿದ್ದಲ್ಲ, ಅಮ್ಮನಿಂದ ಕಲ್ತಿದ್ದು. ಅಮ್ಮ ಒಂದು ಡ್ರೆಸ್ ಇಟ್ಕೊಂಡು ನಾವು ಭಯ ಬಿದ್ರೆ
ನಾವು ಕನೆಕ್ಟ್ ಆಗಂಗಿಲ್ಲ ಆ್ಯಕ್ಚುಲಿ. ಬಟ್ ಪ್ರೀತಿಯಿಂದ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನೋಡಿ ಪ್ರಾಣಿಗಳೆಲ್ಲ. ನಂಗೆ ಫಸ್ಟಿಗೆ ನೋಡಿದ ತಕ್ಷಣ ಭಯ ಆಯ್ತಾಯ್ತಾ. ರತ್ನ ಮೇಡಮ್ ಅವ್ರ ಜೊತೆ ನನಗೆ ಫ್ರೆಂಡ್ಶಿಪ್ ಮಾಡಿದ್ರು. ನಂಗೆ ಈಗ ಶೇಖಂಡ್ ಎಲ್ಲ ಮಾಡುತ್ತೆ. ಇನ್ನೊಮ್ಮೆ ಶೇಖಂಡ್ ಇನ್ನೊಮ್ಮೆ ಈಗ ರಸ್ಕೆಲ್ಲ ಖಾಲಿ ಇಲ್ಲ ಕೊಡು. ಇನ್ನೊಮ್ಮೆ ಶೇಖಂಡ್ ಹೆದರ್ಕೊಳ್ಳಲ್ಲ. ನಾನು ಹೆದರ್ಕೊಳ್ಳಲ್ಲ. I got it. Thank you so much. Okay. ನನಗೂ ಬ್ಲ್ಯಾಕಿಗೂ ಲವ್ ಆಯ್ತು ಈಗ. ಫ್ರೆಂಡ್ಶಿಪ್ಪು ಆಯಿತು. ಓಕೆ. ಆಮೇಲೆ ಲೀಲಾವತಿ ಅಮ್ಮನವ್ರ ಜೊತೆ ಒಂದು ಯಾವುದಾದ್ರೂ ಸರಿ ನೆನಪನ್ನ ಹೇಳ್ಕೊಳ್ಳೋದಾದ್ರೆ ಬ್ಲಾಕಿ ನಿದ್ದೆ ಮಾಡಿಲ್ಲ ಅಂದರೆ ಅಮ್ಮ ಹಾಡು ಹೇಳೋದು. ಹಾಡು ಚಿನ್ನ ಜೋ ಅಂತ ಸಾಂಗ್ ಮಾಡಿ ಹಾಡು ಹೇಳಿ ಮಲಗಿಸೋರು. ಮಲ್ಕೊಂಡ್ಬಿಡೋದು. ಹಿಂಗೆ ಬಿಟ್ಕೊಂಡು ಮಲ್ಕೊಂಡು ಅವನ ತೊಡೆ ಮೇಲೆ ಮಲ್ಕೊಂಡ್ಬಿಡೋದು. ಅವನಿಗೋಸ್ಕರನೇ ಅಮ್ಮ ಅವನು ಮಲ್ಕೊಂಡ್ರೆ ಅವ್ರು ಇಲ್ಲೇ ಮಲಗಿದ್ರು, ಅವ್ನು ತುಳಿಬಾರ್ದು ಅಂತ ಅವ್ನು ಟೆಚ್ಚಾಗಿ ನಡ್ಕೊಂಡು ಹೋಗೋದು. ಟಾನ್ ಬಿದ್ರು ಪರವಾಗಿಲ್ಲ ಅವನ ಮೇಲೆ ಟೆಚ್ ಮಾಡ್ಬೋದು. ಲೀಲಾವತಿ ಅಮ್ಮನವರು ಇರುವಂಥ ಇದೆಲ್ಲ ಆ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಬನ್ನಿ ವೀಕ್ಷಕರೇ, ಲೀಲಾವತಿ ಅಮ್ಮನವರ ಮನೆ ಹೇಗಿದೆ, ಮನೆಯಲ್ಲಿ ಈಗ ಸದ್ಯಕ್ಕೆ ಯಾರೆಲ್ಲ ಸದಸ್ಯರು ಮನೆಯಲ್ಲಿದ್ದಾರೆ, ಜೊತೆಗೆ ಮನೆನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಮತ್ತೆ ಮನೆ ಯಾವ ರೀತಿ ಆಗಿದೆ, ಮತ್ತೆ ನೋಡಿ ಇದು ಲಿವಿಂಗ್ ಏರಿಯಾ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ವಿನೋದ್ ರಾಜ್ ಸರ್ನ ನೋಡಲಿಕ್ಕೆ ಹಲವಾರು ಜನ ಬಂದಿದ್ದಾರೆ. ಸೊ ಅವರೆಲ್ಲ ಬಂದಿದ್ದಾರೆ, ಅವ್ರಿಗೊಂದು ಅತಿಥಿ ಸತ್ಕಾರನೂ ಕೂಡ ಆಗ್ತಾ ಇದೆ. ಬನ್ನಿ ಬನ್ನಿ
ನಾನಿನ್ನು ನಿಮಗೆ ಕಿಚನ್ ಹತ್ರ ಕರ್ಕೊಂಡು ಹೋಗ್ತೀನಿ ಮತ್ತು ಮನೇಲಿ ಯಾರು ಇದ್ದಾರೆ ಎಲ್ಲರನ್ನೂ ಕೂಡ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಿದೆ ಗೊತ್ತಾರೆ ಇಲ್ಲಿ ರತ್ನ ಮೇಡಮ್ ಅವರೇ ಬನ್ನಿ. ನೀವು ಮನೇನ ಪರಿಚಯ ಮಾಡಿಸ್ಬೇಕು ನನಗೆ. ನಮಗೆ ಮನೆ ಬಗ್ಗೆ ಅಷ್ಟು ಗೊತ್ತಿಲ್ಲಲ್ಲ. ಪರವಾಗಿಲ್ಲ ಬನ್ನಿ. ಏನಾಗಿತ್ತು? ನನಗೆ ಚೆನ್ನಾಗಿ 5 ದಿವಸದಿಂದ ಗಂಟೆ ಸರಿಲ್ಲ. ನಾನು ಫೋನ್ ಮಾಡಿ ರತ್ನ ಕೊಡಿ ಅಂತ ಕೇಳ್ತಾರೆ. ನನ್ನ ವಾಯ್ಸ್ ಯಾರು ಕಂಡು ಹಿಡಿತಾ ಇಲ್ಲ. ಓಕೆ, ಈಗ ನಾನು ಅಲ್ಲಿವರೆಗೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಮನೇನ. ಇಲ್ಲಿಂದ ಈಗ ನಿಮ್ಮ ಸರ್ದಿ. ಇದು ಸರ್ದಿ ಏನಂದ್ರೆ ಇದು ಡೈನಿಂಗ್ ಹಾಲ್. ಹಾಂ, ಡೈನಿಂಗ್ ಹಾಲ್ ಯಾರೇ ಬಂದರೂ ಇಲ್ಲೇ ಊಟ ಕೊಡಬೇಕು ಅಂತ ಅಣ್ಣ. ಇವರೆಲ್ಲ ಯಾರು ಮೇಡಮ್? ಅಮ್ಮ ಇವರು ಅಣ್ಣನ ಸಹಾಯ ಅಂತ ಬಂದಿದ್ದಾರೆ. ಓಕೆ, ಪಾಪ ಬೆಳಗಿಂದ ವೆಯ್ಟ್ ಮಾಡಿದ್ದಾರೆ. ಹಾಂ, ಅಟ್ಲೀಸ್ಟ್ ನಾವು ಏನು ಕೊಡದೆ ಹಂಗೆ ಕಳಿಸಿದ್ರೆ ದೇವರು ಮುಚ್ಚಲ್ಲ, ಅಮ್ಮನ ಆತ್ಮನೂ ಮುಚ್ಚಲ್ಲ. ಓಕೆ. ಹಾಗೆ ಸಾಮಾನುಗಳನ್ನೆಲ್ಲ ಇಲ್ಲಿ ಸೆಟ್ ಮಾಡಿದ್ದಾರೆ. ಆಮೇಲೆ ಫ್ರಿಜ್ ಇದೆ, ಇಲ್ಲಿ ಫ್ರಿಜ್ ಇದೆ. ಬನ್ನಿ ಬನ್ನಿ ಬನ್ನಿ, ಒಳಗಡೆ ಹೋಗೋಣ, ಒಳಗೆ ಹೋಗೋಣ. ಯಾವ ರೀತಿ ಇದೆ ಅಂತ. ಬಟ್ ಅಲ್ಲಿ ಡೈನಿಂಗ್ ಹಾಲ್ನ ನೋಡಿದ್ರಲ್ಲ. ದೆನ್ ರತ್ನ ಮೇಡಮ್ನವ್ರೆ, ನೀವೇ ಇಂಟ್ರೊಡ್ಯೂಸ್ ಮಾಡ್ಬೇಕು ಈಗ. ಕಿಚನ್ ಹಾಂ, ಇದೆಲ್ಲ ಈಗ ಓಕೆ. ಇದು ಅಮ್ಮ ಖುದ್ದಾಗಿ ನಿಂತು ರೆಡಿ ಮಾಡ್ಸಿರೋದು. ಓಹೋ ಹೋ, ಹಿಂಗೆ ಇರ್ಬೇಕು, ಇರ್ಬೇಕು. ಚಿಕ್ಕ ಅಡಿಗೆ ಮನೆ ಇಕ್ಕಟ್ಟಾಗಬಾರ್ದು, ನೋಡೋಕು ಚೆನ್ನಾಗಿರ್ಬೇಕು ಅಂತ ಅಮ್ಮನೇ ಮಾಡಿ ರೆಡಿ ಮಾಡ್ಕೊಟ್ಟು ಅವರೇ ನಿಂತು ಮಾಡಿಸಿದ್ದು. ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸಮ್ಮ. ನಾವು ಇವತ್ತು ಫಸ್ಟ್ ನಮ್ಮ ಚಿಕ್ಕಮ್ಮ ಸುನಂದಮ್ಮ ಅಂತ ಇವ್ರ ಹೆಸರು. ನಾವು ಬಂದ 3-4 ವರ್ಷಕ್ಕೆ ಇವರು ಬಂದು ಅಂದ್ರೆ ನಮ್ಮ ಜೊತೆಲೇ ಇದ್ದಾರೆ. ಓಕೆ, ನೀವೆಷ್ಟು ವರ್ಷದಿಂದ ಇದ್ದೀರಾ? ನಾವು ಇವಾಗ 90 ವರ್ಷ ಆಯ್ತು. 90 ವರ್ಷ. 90 ವರ್ಷದಲ್ಲಿ ನಾವು ಬಂದು 4-5 ವರ್ಷಕ್ಕೆ ಇವ್ರು ಬಂದು. ಇವ್ರು ಈ ಊರವರೇ. ಈ ಊರಲ್ಲಿ ಬೆಳೆ ಅಂದ್ರೆ ಬಂದವ್ರು ಸೊಸೆಯಾಗಿ ಬಂದವರು ಈ ಊರಿಗೆ. ರೂಪ ಅಂತ ಆಂಟಿ ಪಾರ್ವತಮ್ಮ ಅಂತ ಊರಿಂದ ಬರ್ತಾರೆ ಇಲ್ಲಿಗೆ ಕೆಲ್ಸಕ್ಕೆ ಬರ್ತಾರೆ. ಮೇಂಟೈನ್ ಮಾಡ್ತೀರಾ ಮನೆಯಲ್ಲಿ ಎಲ್ಲ? ಈಗ ನೋಡಿ ನೀರು ಕೊಡ್ತಾರೆ, ಕಾಳೆ ತೆಗಿತಾರೆ, ಮತ್ತೆ ಹಣ್ಣಿನ ಜೊತೆ ಎಲ್ಲ ಕೆಲಸ ಮಾಡ್ತಾರೆ. ಅಡುಗೆ ಮಾಡೋರಿ ಮನೆಯಲ್ಲಿ? ಅಡುಗೆ ಮಾಡೋರು ಇವ್ರೆ, ನಾವೇ ಭಟ್ರು. ನೀವೇ ಭಟ್ರು. ಏನು ವಿನೋದ್ ರಾಜ್ ಸರಿ ಏನ್ ಫೇವ್ರೇಟ್? ಅವ್ರು ನಾನ್ ವೆಜ್ ಜಾಸ್ತಿ. ನಾನ್ ವೆಜ್ ತುಂಬಾ ಇಷ್ಟ. ಸೋಮವಾರ ಒಂದಿನ ವೆಜ್, ಅದರಲ್ಲೂ ಈಗ ನಾನ್ ವೆಜ್ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ನಾವು ಎಲ್ಲ ತರಕಾರಿ ಸೊಪ್ಪಿನ ಸಾರು ಎಲ್ಲ ಮಾಡ್ತಿರ್ತೀವಿ. ಇವ್ರು ನೋಡಿ, ಇವ್ರು ನಮ್ ರಾಜಪ್ಪ ಅಂತ. ಬನ್ನಿ 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 ಬನ್ನಿ, ನಮ್ಮ ತಾಯಿ. ಓಕೆ, ಬನ್ನಿ ಈ ಕಡೆ ಬನ್ನಿ. ಹಾಯ್ ಮೇಡಮ್, ನಿಮ್ಮ ಹೆಸರು? ಗೌರಮ್ಮ ಅವ್ರೆ. ಸರ್ ನಿಮ್ಮ ಹೆಸರು? ರಾಜಪ್ಪ ಅವರು. ಸರ್ ಮೇಡಮ್ ನಿಮ್ಮ ಹೆಸರು? ಪಾರ್ವತಮ್ಮ. ನಿಮ್ದು? ರೂಪ. ನೀವು ರತ್ನಮ್ಮ. ರತ್ನ ಮೇಡಮ್, ನೀವು? ಸುನಂದ. ನಮ್ಮ ಮಮ್ಮಿ ಹೆಸರು ಗೊತ್ತಾ ನಿಮ್ಗೆ? ಅದು ನೋಡಿ ಗಾಯ್ಸ್, ಮನೆಯಲ್ಲಿ ಅಂದ್ರೆ ಲೀಲಾವತಿ ಅಮ್ಮನವ್ರು ಇಲ್ಲ ಅಂತಂದ್ಮೇಲೆ ಮನೆಯಲ್ಲಿ ಯಾರು ಇರೋದಿಲ್ಲ ಅಂತ ಯಾರಾದ್ರೂ ನೀವು ಭಾವಿಸಿದ್ರೆ ಅದು ಸುಳ್ಳು. ಯಾರು ಇಲ್ಲ, ಅಲ್ಲ ಎಲ್ಲರೂ ಇದ್ದಾರೆ ಮನೆಯಲ್ಲಿ. ತುಳುತ್ತಾ ಇದೆ. ಹಾ, ದೈಹಿಕವಾಗಿ ಇಲ್ಲ ಇರ್ಬೋದು, ಬಟ್ ಅವರು ಇಲ್ಲೇ ಇದ್ದಾರೆ ಎಲ್ಲ ಅಂತ ಜೀವ ಒಂದು ಹೋಗೈತೆ ಅಂತ ರತ್ನ ಮೇಡಮ್ನವ್ರೆ, ನೀವೆಷ್ಟು ಮಿಸ್ ಮಾಡ್ಕೊಂತೀರಾ ಲೀಲಾವತಿ ಅಮ್ಮನವ್ರನ್ನ? ನಾನು ಡೈಲಿ ಒಂದನಿ ಕಣ್ಣೀರು ಹಾಕ್ತಿಲ್ಲ, ಮಲಗೇ ಇಲ್ಲ. ಡೈಲಿ ನೈಟ್ ಅಮ್ಮನ ಫೋಟೋ ನೋಡಿ ನಾನು ಚಿಕ್ಕ ಮೇಲೆಗೂ ಸಮಾಧಾನ ಮಾಡ್ತಿರ್ಬಿಡು. ದಿನ ಹಿಂಗೆ ಅಳ್ತಾ ಇರಬೇಡ, ಅಮ್ಮನ ದಿನ ನೆನ್ಸ್ಕೊಬೇಡ, ಸುಮ್ಮನೆ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ನನ್ನ ಕೈಲಿ ಆಗಲ್ಲ, ಯಾಕಂದ್ರೆ ಡೈಲಿ ಊಟ ಮಾಡಿಸ್ತಾ ಇದ್ದು, ಸ್ನಾನ ಮಾಡಿಸ್ತಿದ್ದು, ಪ್ರತಿಯೊಂದು ನಾನೇ ಅಲ್ವಾ, ಮರ್ಯಾದೆ ತುಂಬಾ ಕಷ್ಟ. ಒಂಥರ ಮಗಳಾಗ್ಬಿಟ್ಟಿದ್ರು. ಮಗಳ ಅಂತ ಹೇಳ್ತಿಲ್ಲ, ನನ್ನ ತಾಯಿಯನವ್ರು ನನ್ನ ಅವರು. ಅವರು ನಿಮ್ಮನ್ನ ತಾಯಿ ಅನ್ನೋರು. ನನ್ನ ತಾಯಿ ಅಂತ ಹೇಳೋರು. ಊಟ ತಿನ್ಸೋದು ಇವಳೆಲ್ಲ, ಇಂಜೆಕ್ಷನ್ ಎಲ್ಲ ಅವಳೆ ಕೊಡ್ತಿದ್ರು. ನನ್ನ ತಾಯಿ ನೀನು ಯಾವುದೋ ಜನ್ಮ ನನ್ನ ತಾಯಿ ಅಂತ ಅವಾಗ ಒಂದೇ ಹೇಳೋದು ನನಗೆ. ಏನ್ ಕಾಫಿ ಗಿಫಿ ಮಾಡಿದ್ರ ನನಗೆ? ಕಾಫಿನೇ ಕೊಡ್ಲಿಲ್ಲ ಗುರು ಇವ್ರು ನನಗೆ. ಮಾತಾಡ್ತಾ ಇದ್ರಲ್ಲ ಹಂಗೆ ಸುಮ್ಮನಾಗ್ಬಿಟ್ರು. ಓಕೆ, ಚಪಾತಿ, ದೋಸೆ ಇದನ್ನೆಲ್ಲ ಟೈಪ್ ಇದ್ದಾಗ ಮಾತ್ರ ಮಾಡಿ ಅಂತಾರೆ. ಅವ್ರಿಗೆ ಬೆಳಗ್ಗೆ ಅನ್ನ ಮಾಡಿಬಿಟ್ಟು ಗಂಜಿ ಥರ ಮಾಡ್ಕೊಟ್ಟು, ಅನ್ನ ಚೆನ್ನಾಗಿ ಮೆತ್ತಿ ಬೇಯಿಸ್ಬೇಕು, ಅದನ್ನ ಮಜ್ಜಿಗೆ ಒಗ್ಗರಣೆ ಮಾಡಿಕೊಟ್ಟು, ಮತ್ತೆ ಏನಾದ್ರು ಮೀನು ಸಾರು ಆಗಿದ್ರೆ
ಮಾಡಿಸ್ಕೊಂಡು ಊಟ ಮಾಡ್ಬೇಕು. ಇಂಥ ತಿಂಡಿನೇ ಬೇಕಂತ ಒಂದು ದಿವಸ ನಮ್ಗೆ ಆರ್ಡರ್ ಮಾಡಿಲ್ಲ ಅವ್ರು. ನಾವೇನು ಮಾಡ್ಕೊಡ್ತೀವೋ ತಿಂತಾರೆ. ಅವ್ರಿಗೆ ಚಿಕನ್ ಸಾರು ಅಮ್ಮ ಮಾಡ್ದಂಗೆ ಮಾಡ್ಕೊಡ್ಬೇಕು. ಆ ಟೇಸ್ಟ್ ಕಳ್ಕೊಳಕ್ಕೆ ಇಷ್ಟಪಟ್ಟಿಲ್ಲ. ಅದಕ್ಕೆ ಅಮ್ಮನ ಹತ್ರ ಪುಡಿ ಬರ್ಸಿಟ್ಕೊಂಡಿದ್ದಾರೆ. ಅದನ್ನ ಪುಡಿನ ನಾವು ಅಮ್ಮ ಹೇಗೆ ಹೇಳಿದ್ರು ಅದೇ ಥರ ಪೌಡರ್ ಮಾಡಿದ್ವಿ. ಫಿಶ್ ಸಾಂಬಾರಾಗಲಿ ಮಾಡಿಸಿದ್ರು ಎಲ್ಲರೂ ಕೂಡ ಮಾಡಿಸ್ಕೊಂಡು ಅದೇ ಟೇಸ್ಟ್ ಪ್ರಕಾರ ನಾವು ಅಮ್ಮ ಅಣ್ಣಂಗೆ ಮಾಡ್ಕೊಡ್ತೀವಿ. ಅದೇ ತರ ಮಾಡ್ಕೊಂಡು. ಓಕೆ, ನಿಮ್ಮನ್ನೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾರೆ ಸರ್? ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ನನಗೆ ಫಸ್ಟ್ ಬಂದ ತಕ್ಷಣ ಮನೆಗೆ ಬಂದ ತಕ್ಷಣ ಮನೇಲಿ ಯಾರು ಇರಲ್ಲ ಅಂತ ನಾನು ಅನ್ಕೊಂಡ್ರೆ ನೀವು ಅನ್ಕೊಂಡೆ ಫ್ಯಾಮಿಲಿ ಆಗ್ಬಿಟ್ಟಿದ್ರೆ ವಯಸ್ಸಾದ್ರೂ ನನ್ನ ಅಮ್ಮ ಇಲ್ಲ ಇವರು ನನ್ನ ತಾಯಿ. ನಿಮ್ಮಂತ ಯುವಕರು ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳಿಲ್ಲ, ವಯಸ್ಸಾದವ್ರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ತೀನಿ ಅಂತ. ಅವ್ರಿಗೇನೇ ಆದರೂ ಅವ್ರಿಗೆ ಆರೋಗ್ಯ ನೋಡ್ಕೋಬೇಕು. ಬಿ ಪಿ ಜಾಸ್ತಿ ಆಗ್ಬಾರ್ದು, ಬಿ ಪಿ ಕಮ್ಮಿ ಇರೋ ಉಪ್ಪು ತರ್ತಾರೆ. ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ, ಮಾಡ್ತಾರೆ, ಮಾತ್ರೆ ಕೊಡಿಸ್ತಾರೆ ಎಲ್ಲ. ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ತಾರೆ. ನಾನು ನಿಮ್ಮನ್ನ ವೀಕ್ಷಕರು ಇವರು ರಾಜಪ್ಪ ಅಂತ ನಾನು ಆಗ್ಲೇ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಸರ್ನ ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೊಂತಾ ಇದ್ರು ಇವರು. ಅವ್ರು ಊಟ ಮಾಡಿದ ಆದ್ಮೇಲೆ ನೀವು ಊಟ ಮಾಡಿದ್ದು. ನಮ್ಗೆಲ್ಲ ಹಸಿವಾಗ್ಬಿಡ್ತು ಅಂತ ನಾನಂತೂ ರತ್ನ ಅವ್ರು ಕೊಟ್ಟಿದ ತಕ್ಷಣ ತಿನ್ಬಿಟ್ಟೆ ಆಯ್ತಾ. ಆದ್ರೆ ರಾಜಪ್ಪ ಅವ್ರು ಹಂಗಿಲ್ಲ, ಅವ್ರದ್ದು ಆದ್ಮೇಲೆ ಅವರು ಶುರು ಮಾಡ್ಕೊಂಡ್ರು. ಎಷ್ಟು ಬಾಂಡಿಂಗ್ ಇದೆ ಅವರಲ್ಲಿ. ಮನೆ ಒಳಗಡೆ ಇಲ್ಲ, ನಾವು ಅಷ್ಟೇನೆ ಅಣ್ಣ ಕೊಟ್ಬಿಟ್ಟು ಅಣ್ಣ ಶುರು ಮಾಡಿದ್ಮೇಲೆ ನಾವು ಊಟ ಮಾಡ್ತೀವಿ. ನಾವೆಲ್ಲರೂ ಅವರು ಅಷ್ಟು ಶಿಸ್ತಾಗಿ ಪಾಪ ಎಲ್ಲ ಪ್ರತಿಯೊಂದು ನಾವೇನು ಮಾಡ್ತೀವಿ ಎಲ್ಲ ಅವ್ರು ಮಾಡ್ಕೊಂಡು ಮನೇಲಿ ಹೆಂಗ್ ನೋಡ್ಕೊತೀವೋ ಪಾಪ ಅವ್ರು ಹೊರಗಡೆ. ಎಷ್ಟು ದಿನ ಆಯ್ತು ಸರ್ ನೀವು ಇಲ್ಲಿದ್ದು? 4 ವರ್ಷದಿಂದ ಇದ್ದೀರಾ. ಹೆಂಗಿದೆ ಅಟ್ಯಾಚ್ಮೆಂಟ್ 4 ವರ್ಷದಲ್ಲಿ? ಸ್ವಂತ ಮನೆಯಲ್ಲಿದ್ದೀರಾ? ಓಕೆ. ಈಗ ಮನೆಯಲ್ಲಿ ತುಂಬಾ ಜನ ಬರ್ತಿರ್ತಾರಲ್ಲಮ್ಮ, ಈಗ ಅವ್ರನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಮಾಡ್ತಿದ್ದೀವಿ. ನಮ್ಗೇನು ಕಷ್ಟ ಅನ್ಸಲ್ಲ. ಕಷ್ಟ ಅನ್ನೋ ಒಂದು 10 ನಿಮಿಷ ಎಷ್ಟು ಮಾಡ್ತೀವಿ. ಬಟ್ ನಮ್ಗೇನಂದ್ರೆ ಬಂದವರಾಗಿ ಹೋಗ್ಬಾರ್ದು, ಉಪವಾಸ ಹೋಗ್ಬಾರ್ದು. ಅಣ್ಣ ಹೇಳಿರೋದು ಅದೇ ಥರನೇ. ಯಾರನ್ನೂ ಹಂಗೆ ಕಳ್ಸ್ಕೊತೀವಿ. ಈಗ ನೋಡಿ ಅಮ್ಮ ಸಾಮಾನ್ಯ ಕ್ಯಾಂಟೀನ್ ಮಾಡಿದ್ದಾರೆ, ಅಲ್ಲೇ ಕ್ಯಾಂಟೀನ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿ ಬಂದವರು ಅಮ್ಮನ್ನ ಯಾರು ಹಸ್ಕೊಂಡು ಹೋಗ್ಬಾರ್ದು, ಅಷ್ಟು ದೂರದಿಂದ ಬಂದಿರ್ತಾರೆ. ಓಕೆ, ಅಲ್ಲೊಂದು ಕ್ಯಾಂಟೀನ್ ಮಾಡ್ತಾ ಇದ್ದಾರೆ ಪ್ಲಾನ್ ಅಲ್ಲಿ. ಎಲ್ಲ ಪ್ಲಾನ್ ಫ್ರೀ, ದುಡ್ಡು ಕೊಟ್ರಿ ಊಟ ಮಾಡಂಗಿಲ್ಲ. ಉಚಿತವಾಗಿ ಒಂದು ಕ್ಯಾಂಟೀನ್ ಮಾಡ್ತಾ ಇದ್ದಾರೆ. ಅಂದ್ರೆ ಲೀಲಾವತಿ ಅಮ್ಮನವ್ರ ಸಮಾಧಿ ಇದೆಯಲ್ಲ ಅದ್ರ ಪಕ್ಕಕ್ಕೆ. ಅಂದ್ರೆ ಬಂದವ್ರಿಗೆಲ್ಲ ಅನುಕೂಲ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ. ಹೌದು. ನಮ್ಮ ಜೊತೆ ಇಷ್ಟೆಲ್ಲ ಇದ್ರೂ ನಮ್ಮಮ್ಮ ಇಲ್ಲ ಅನ್ನೋದೇ ಒಂದೇ ಕೊರತೆ ಒಂದೇ. ಬಟ್ ಎಲ್ಲಾನು ಅಮ್ಮ ಹೇಗೆ ಹೇಳಿದ್ರು ಪ್ರಾಣಿಗಳಾಗ್ಲಿ ಪ್ರತಿಯೊಂದು ಕೂಡ ನಾವು ಅಮ್ಮನ ಅವ್ರ ಆತ್ಮಕ್ಕೆ ಯಾವ್ದು ನೋವಾಗ್ಬಾರ್ದು ಅಂತಾರ ನೋಡ್ಕೊಳ್ತೀವಿ. ಪ್ರಾಣಿ ಎಷ್ಟಿದೆ ಗೊತ್ತಾ? 15 15 ಪ್ರಾಣಿ. ಬೆಕ್ಕು ಒಂದು 5 ಬೆಕ್ಕವೆ. ಬಂದು ಕಾರ್ ಅಂತ ಕರಿತಾ ಇರ್ತವೆ. ಒಂದಿನ ಜೋಳ ಹಾಕಿಲ್ಲ ನನ್ನ ಹತ್ರ ಬರ್ತಾನ ನಾವು ಹೇಗೆ ಹೇಳ್ತಾನ ಎಲ್ಲ ಕೇಳ್ತಿರ್ಬೇಕು. ಪಕ್ಷಿಗಳು ಯಜಮಾನ ಅಲ್ವಾ? ಯಜಮಾನನೇ ಬಿಡು. ಯಾರು ಬರ್ಬೇಕು ಯಾರು ಬರ್ಬಾರ್ದು ಅಂತ ತಾನೇ ಅಷ್ಟು ಯಾರು ಅಂತ ಕೇಳಿದ್ನ ಬ್ಲಾಕ್ ಮತ್ತೆ ನೀವು ಮಂದಿ ತಕ್ಷಣ ಬಹು ಅಂತ ಕೇಳಿದ್ರೆ ಸದಾ ನಾವ್ ಯಾರು ಇಲ್ಲ ಬಂದ ತಕ್ಷಣ ವಿಚಾರಿಸಿದ್ರೆ ಬ್ಲಾಕ್ ಚೆನ್ನಾಗಿ ಅಮ್ಮ ಮಾಡ್ತಿದ್ದಾನೆ ಅವನ ಜೊತೆಗಿದ್ದಾರೆ ಹೇಳ್ತಾ ಇರ್ತಾ, ಅಮ್ಮ ಬನ್ನಿ ಬೆಳಿಗ್ಗೆ ಅಂತ ಕರಿತಾ ಇದ್ದಾರೆ. ಹಂಗೆ ಅವನು ಕರೀತಾನೆ, ಯಾರು ಬನ್ನಿ ಬನ್ನಿ ಯಾರವ್ರ ನಮ್ಮವ್ರ ಎಲ್ಲ ಗೊತ್ತಿದೆ. ಚಿಕ್ಕದು ಒಂದ್ ರಾಣಿ ಐತೆ, ಆ ರಾಣಿ ಬಿಟ್ಟಿದ್ರೆ ನೀವು ಅಯ್ಯೋ ದಿನ ಅವನ್ನ ಎತ್ಕೊಂಡು ಹೋಗ್ಬೇಕು. ಅವನ್ನ ಅಮ್ಮ ಸತ್ತಿ ದಿವಸ ಆಟೋಮೆಟಿಕ್ ಆಗಿ ಅವನೇ ಓಡ್ಬಿಟ್ಟ. ಅವನೇ ಕೆಳಗಿಳಿದು ಬಂದಿದ್ದಾನೆ ಅಮ್ಮನ ಜೊತೆ. ಅಮ್ಮ ಆಂಬುಲೆನ್ಸ್ ಬಂತಾರ ಫುಲ್ ಮೇಲಿಂದ ಬಂದಿದ್ದಾನೆ.
ನಮ್ಗೆ ಆಶ್ಚರ್ಯ ಆಗೋಯ್ತು ಇದೇನಪ್ಪ ಹಿಂಗ್ ಗೊತ್ತಾಗಲ್ಲ ಅಂತ ನಮ್ಗೆ ಒಂದ್ಸಲ ಹೆಂಗಾಗೋಯ್ತು ಅಂದ್ರೆ ಅಮ್ಮ ಕರ್ಕೊಂಡೆ ಬರ್ತಾರ ಜೊತೆಗೆ ಅವ್ರು ಹಾಕ್ಬಿಡಿ. ಆ ತರ ಹಿಂದೆ ಹೋಗ್ಬಿಟ್ಟ ಅವನು ಒಬ್ರಿಂದ ಅವನಿಗೆ ನನ್ನಮ್ಮ ಎಲ್ಲ ಹೋಗ್ತಾರೆ ಅಂತ ಒಂದು ಇದಕ್ಕೆ ಅವನು ಬಂದಿದ್ದಾನೆ ಸ್ವಲ್ಪ ಅವನೇ ಫುಲ್ ಮ್ಯಾಲಿಂದ ಕೆಳಗೆ ಕಮ್ಮದು ಆಂಬುಲೆನ್ಸ್ ಬಂತಲ್ಲ ಅಲ್ಲಿ ತನಕ ಹೋಗಿದ್ದಾನೆ ಅವನು ಒಬ್ಬನೇ ಹೋಗಿದ್ದಾನೆ ನಮ್ಗೆ ಆಶ್ಚರ್ಯ ಆಯ್ತು ಪವಾಡ ತರ ಆಯ್ತಲ್ಲ ಅದು. ಅವತ್ತು ನಾನಂತೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಏನು ಇರ್ಬೋಯ್ತಾನೆ ಆಮೇಲೆ ಹಿಂದೆ ಓಡ್ತಾ ಇದ್ದೀವಿ ಎಲ್ಲರೂ ಎಲ್ಬೋದ ಗೊತ್ತಾಗ್ತಾ ಇತ್ತ ಬ್ಲ್ಯಾಕಿಗೆ ತೀರೋದ್ರು ಅವರು ಅವ್ರಿಗೆ ಮೇಲ್ ಗೊತ್ತಾಗಿದ್ದು ಮಾಡಿ ಮೇಲೆ ನೆತ್ಕೊಂಡ್ ಬಂದ್ರಲ್ಲ ಅಮ್ಮನ್ನ ಅವಾಗ ಗೊತ್ತಾಗ್ಬಿಡ್ತು ಅವ್ರಿಗೆ ಅಮ್ಮ ಬಿಟ್ಟಾರ 5 ನಿಮಿಷ ಕೆಳಗಡೆ ಬರೋಕೆ ಅಂತ ಅವ್ನು ಅಷ್ಟು ಫಾಸ್ಟ್ ಆಗಿ ಬಂದಿದ್ದು ಕೆಳಗೆ ಅವನೆಲ್ಲ ಒಂದ್ 3-4 ದಿವಸ ಊಟನೇ ಬಿಟ್ಬಿಟ್ಟ ಈಗ ಅಷ್ಟೇ ಡೈಲಿ ಅಲ್ಲಿ ಅಮ್ಮನ ಸಮಾಧಿ ಹತ್ರ ಕರ್ಕೊಂಡು ಹೋಗಿ ಬಂದ್ರೆ ಅವ್ರಿಗೊಂದ್ ಸ್ವಲ್ಪ ಸಮಾಧಾನ ಇಲ್ಲ ಅಂದ್ರೆ ಅವ್ರಿಗೇನೋ ಒಂಥರ ಡೈಲಿ ಸಮಾಧಿ ಹತ್ರ ಹೋಗಿ ಅಲ್ಲಿ ಅಮ್ಮನ ಹತ್ರ ತೋರ್ಸ್ಕೊಂಡು ಬಂದ್ರೇನೆ ಅಲ್ಲಿ ಸಮಾಧಾನ ಮತ್ತೆ ಮಾತಾಡಿ ಬರೋದು ಆಗ ಇವತ್ತು ಅಮ್ಮ ಐತಿ ಅನ್ನೋ ಅಷ್ಟು ನೆನ್ಪು ಬ್ಲಾಕಿ ಆ ತರ ಮರೆಯಕ್ಕೆ ಆಗಿದೆ ಈಗ ಅವನ ಕೆಳಗಡೆ ಇಟ್ಕೊಂಡ್ರೆ ಇದು ಬಲಿಕೊಂಡ್ಬಿಡ್ತಾರೆ ಅಣ್ಣನಲ್ಲಿ ನೋಡ್ತಾ ಇದ್ದಾರೆ ಅಮ್ಮನ ಹೇಗ್ ಕೇಳ್ತಾನೋ ಕೊಡು ಅಂತೆಲ್ಲ ಪ್ರತಿಯೊಂದು ಅಣ್ಣನ ಕೇಳ್ತಾನೆ ನಿಜ ಆ ಕಣ್ಣಲ್ಲಿ ಹಂಗ ಅನ್ಸುತ್ತಲ್ವಾ ನನಗೆ ಅನಿಸ್ತು ನಾನು ಬರೀ ಬೆಳಗ್ಗೆಯಿಂದ ನೋಡ್ತಾ ಇರೋರಿಗೆ ಅವನ್ನೇ ನಿಗಾ ಮಾಡ್ತಾ ಇದ್ರಿ ಆ ತರ ಅಣ್ಣ ಏನಾದ್ರು ಹೊರಗಡೆಯಿಂದ ಬಂದಿದ್ದ ತಕ್ಷಣ ಎಷ್ಟ ಬಿರಿನ ಅಣ್ಣನ ವಿಚಾರಿಸ್ಕಂತ ಗೊತ್ತಾ ಹೊಗಳ್ತಾ ಇರ್ತಾರೆ ಅಣ್ಣ ಅವಾಗ ಬಂದು ಸಮಾಧಾನ ಮಾಡಿದಾಗ ಅವಾಗ ಶಾಂತಿ ತರ ಆಯ್ತಂತೆ ಅಣ್ಣ ಬಿಟ್ಬಿಟ್ಟು ಹೊರಗಡೆ ಹೋಯ್ತಾರಲ್ಲ ಬಂದಿದ ತಕ್ಷಣ ನಾನು ಬಿಟ್ಟು ಎಲ್ಲೋಗಿದ್ದೆ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಣ್ಣ ಅವಾಗ ಬಂದು ಈ ತರ ಮೈ ಸವರಿ ಮುದ್ದಾಡಿ ಮುದ್ದಿಕ್ಕಿ ಅವಾಗ ಯಾವತ್ತೇ ತರ ಸಮಾಧಾನ. ಓಕೆ ಲಾಸ್ಟ್ ಒಪಿನಿಯನ್ ನಾವು ಬೆಳಗ್ಗೆಯಿಂದ ಲಾಗ್ ಎಲ್ಲ ಮಾಡ್ತಾ ಇದೀವಿ ಏನ್ ಅನ್ಸ್ತು ನಿಮ್ಗೆ ಕಿರಿಕಿರಿ ಅನಿಸ್ತಾ ನಮ್ಗೆ ನಿಲ್ಲ ಕೊಡ್ತಾ ಇಲ್ಲ ಕುತ್ಕೊಳಕ್ ಕೊಡ್ತಾ ಇಲ್ಲ ಆತರ ಏನಿಲ್ಲ ನಮ್ಗೂ ಒಂಥರ ನಮ್ಮ ಮನಸ್ಸಿನ ಭಾವನೆಗಳು ಎಲ್ಲ ಹೇಳ್ಕೊಳಕ್ಕೆ ಹೇಳ್ಕೊಂಡಂಗಾಯ್ತು ಒಂದು ವೇದಿಕೆ ಸಿಕ್ತು ನಾನು ಎಷ್ಟೋ ವೇದಿಕೆ ಸಿಕ್ಕಿಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಫೀಲ್ ಜಾಸ್ತಿ ಇತ್ತು ಅವಾಗಿನ ಗ್ರೋಡಲ್ಲಿ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಬಟ್ ಈಗ ಸ್ವಲ್ಪ ಅಮ್ಮನೇ ಧೈರ್ಯ ಕೊಟ್ಟಿದ್ದಾರೆ ಮಾತಾಡುವಂತ ಓಕೆ ನಾನು ಒಬ್ಳೆ ಧೈರ್ಯ ಮಾತಾಡ್ತಿದ್ದಾರೆ ನಾವೆಲ್ಲ ನಿಜ ನಮಗೆ ಭಯ ಇವ್ರಿಗೆ ಭಯ ಇಲ್ಲ. ಎಲ್ಲಕ್ಕೆ ನಾವ್ ಹೇಳ್ಬೇಕು ಅಂದಿಷ್ಟು ಮಾತಾಡಿರೋದು ಭಯ ಎಲ್ಲ ಯಾಕೆ ಎದ್ರುಕೊಂಡೆಲ್ಲ ಒಂದೊಂದ್ ಕಡೆ ಕೊಡೋಗೋರು ಮತ್ತೆ ಇವಾಗ ನೈಟ್ ಏನ್ ಪ್ಲಾನ್ ಮಾಡಿದ್ದೀರಾ ಅಡಿಗೆಗೆ ನೈಟ್ ಎಲ್ಲ ಸಾಂಬಾರ್ ಇದೆ ಮಧ್ಯಾಹ್ನ ಮುದ್ದೆ ಏನ್ ಸಾಂಬಾರ್ ಇದೆ ಸೊಪ್ಪಿನ ಸಾಂಬಾರ್ ಸೊಪ್ಪು ಸಾಂಬಾರ್ ಸೊಪ್ಪಿ ಸಾರು ಮಾಡಿ ಮುದ್ದೆ ಮಾಡಿದ್ರು ಮಧ್ಯಾಹ್ನ ಬೆಳಿಗ್ಗೆ ಟೊಮೊಟೊ ಬಾತ್ ನಾಷ್ಟ ಮಾಡಿದ್ರು ನೈಟ್ ಮಿಸ್ ಮಾಡ್ಕೊಂಡು ಇದನ್ನೇ ವಿನೋದ್ ರಾಜ್ ಸರ್ ನೈಟ್ ತಿಂತಾರ ನೈಟ್ ರೈಸ್ ಮಾಡ್ತೀವಿ ಮುದ್ದೆ ಮಾಡ್ತೀವಿ ಸಾಂಬಾರ್ ಸಾಂಬಾರ್ ಒಟ್ನಲ್ಲಿ ನೀವೆಲ್ಲರೂ ಸುಖವಾಗಿ ಆರಾಮಾಗಿದ್ದೀರಾ ಅದೊಂದು ಫೀಲಿಂಗ್ ಬಿಟ್ರೆ ಅಂದ್ರೆ ಅಮ್ಮ ಇಲ್ಲ ಅಂತ ಫೀಲಿಂಗ್ ಬಿಟ್ರೆ ಚೆನ್ನಾಗಿ ಅದೇ ಅಮ್ಮ ಇರ್ಬೇಕು ತುಂಬಾ ನೋವಾಗುತ್ತೆ ಅವ್ರಿಲ್ಲ ಅಂದ್ರೆ ತುಂಬಾ ನೋವು ಅಂದ್ರೆ ಅಮ್ಮ ಅವ್ರಿದ್ರೆ ಏನ್ ಗೊತ್ತಾ ಅಮ್ಮ ಇದ್ರೆ ಇನ್ನ ಭಾರಿ ಖುಷಿ ಇರೋದು ಇನ್ನ ಎಲ್ರು ಎಲ್ಲರಲ್ಲಿ ಭಯ ಅವ್ರ ಮಲಗಿದ್ರು ನರ್ಸರು ಭಯ ನಾವಿಷ್ಟು ಗಟ್ಟಿಯಾಗಿ ಯಾರು ಮಾತಾಡ್ತಾ ಇರ್ಲಿಲ್ಲ ಓಹೋ ಎಷ್ಟು ಜೋರಾಗಿ ಮಾತಾಡಿದ ಅಮ್ಮ ಒಂದು ಪಾತ್ರೆ ಮಾತಾಡ್ತಾ ಇರೋದು ಅಷ್ಟು ಜೋರಾಗಿ ಸೌಂಡ್ ಇಲ್ಲದೆ ಮಾಡ್ತಾ ಇದ್ರು ಏನದು ಜಗಳ ಪಾತ್ರೆಯಲ್ಲಿ ಜಗಳ ಆಡ್ತಾ ಇದ್ದೀರಾ ಅಂತ ಮತ್ತೆ ಯಾರಾದ್ರೂ ಜಗಳ ಕಾಯ್ಕೊಂಡು ಇದು ಮಾಡ್ಕೊಂಡ್ರೆ ಅಮ್ಮನೇ ಒಂದ್ ಮಾಡೋರು ಅಮ್ಮನ ಹತ್ರ ಶಿಸ್ತು ಜಾಸ್ತಿ. ನ್ಯಾಯಾಲಯ ಇಲ್ಲೇ ಇತ್ತಂಗೆ ಚಾಕ್ಲೇಟ್ ತಿನ್ನಿ ಫಸ್ಟ್ ಅವಾಗ ಕೂಲ್ ಮಾಡ್ಬಿಡೋರು ಯಾವಾಗಲೂ ಚಾಕ್ಲೇಟ್ ಇರ್ಬೇಕು ಶುಗರ್ ಡೌನ್ ಆದಾಗೆಲ್ಲ ಗೊತ್ತಾಗ್ಬಿಡೋದು ಚಾಕ್ಲೇಟ್ ತಿಂತಾರೆ ಹೋದವ್ರಿಗೆ ಮಾತ್ರ ಯಾಕೆ ಬಿಡಿಸಿಲ್ಲ ಚಾಕ್ಲೇಟ್ ಬಟ್ ದೈಹಿಕವಾಗಿ ಮಾತ್ರ ನಿಮ್ ಜೊತೆಗಿಲ್ಲ ಇಲ್ಲ. ಬಟ್ ಅವ್ರು ನಮ್ ಜೊತೆಗೆ ಇದ್ದಾರೆ ಸೂಪರ್ ಈಗ ಅಮ್ಮ ನೋಡ್ಕೊತಿರ್ಲಿಲ್ಲ ಆಮೇಲೆ ಅಮ್ಮ ನೋಡ್ಕೊತಿದ್ರು ಮುಂಚೆಗೆ ಈಗ ಅಣ್ಣ ನೋಡ್ಕೊಂತವ್ರೆ ಅದೇ ಅಲ್ಲೇ ಐತಲ್ಲ ಏನಾಗುತ್ತೆ ಗೊತ್ತಾ ಎಲ್ಲ ಹೊರಗೋದ್ಮೇಲೆ ಒಂಟಿಯಾಗಿದ್ರೆ ಮಾತ್ರ ಅಮ್ಮನ ಜಾಸ್ತಿ ಆಗ್ಬೇಕು ಒಬ್ಬೊಬ್ರೆ ಇದ್ರೆ ನಾವು ಇವ್ರು ಚೆನ್ನಾಗಿ ಹೋಗ್ಬಿಟ್ಟಿದ್ರ ನಮ್ಮಿಬ್ಬರನ್ನೇ ಬಿಟ್ಟು ಫೋಟೋ ನೋಡೋದು ಆಡೋದು ನಾನು ಇದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಲ್ಲ ಅಮ್ಮ ಇದ್ರೆ ಸದಾ ಎಲ್ಲಿ ಸೇರಿ ಅವಳು ತಪ್ಪಿಸ್ಕೊಂಡು ನಾನಿಲ್ಲ ಸರಿ ಇವ್ರಿಬ್ರು ಇಲ್ಲ ನಂಗೆ ಜಾಸ್ತಿ ಫೀಲ್ ಮಾಡ್ಕೊಳ್ಳೋದು ಅಮ್ಮನ ಮಿಸ್ ಮಾಡ್ಕೊಳ್ಳೋದು ನಾವೇ ಅಂತ ಅನ್ಕೊಂತಿದ್ದೆ ಯಾರು ಮಾಡ್ಕೊಳ್ಳೋದು ಬಿಟ್ಟು ಹೋಗ್ತಾ ಇರ್ಲಿಲ್ಲ ನಮ್ಮನ್ನ ಈಗ ನನ್ನೂ ಸೇರಿ
ಆಲ್ಮೋಸ್ಟ್ ನಾವು ಹೆಣ್ಮಕ್ಳೇ ಇದ್ದೀವಿ. ನಿಜ ಅವರೊಬ್ರು ಸಿಂಗಲ್ ಪೇರೆಂಟ್ ಆಗಿ ಅವ್ರು ಅಷ್ಟೊಂದು ಒಂದು ಆದರ್ಶ ನಡೆಸಿದ್ರು. ಯಾರಾದ್ರೂ ಆಗಿದ್ರೆ ಒಬ್ಬಳಿಂದ ಏನಾಗುತ್ತೆ, ಏನಾದ್ರೂ ಮಾಡ್ಕೊಂಡ್ಬಿಡಣ, ಏನೂ ಆಗಲ್ಲ ಅಂತಂತ ಹೇಳಿ ನೆಗೆಟಿವ್ ಥಿಂಕ್ ಮಾಡೋರು ಇರ್ತಾರಲ್ವಾ. ಆದ್ರೆ ಅವ್ರು ಮಾತ್ರ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಕುಲಕ್ಕೇನೆ ಆದರ್ಶ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಇವಳು ತುಂಬಾ ಮಾಡ್ಕೊತಾಳದನ್ನ, ಬೇಜಾರ್ ಮಾಡ್ಕೊಂಡು ತುಂಬಾ ಮಾಡ್ಕೊತಾಳದನ್ನ. ಯಾಕಿರ್ಬೇಕು, ಇರ್ಬಾರ್ದು, ಇವ್ ಅಮ್ಮ ಇದ್ಮೇಲೆ ನಾ ಯಾಕಿದ್ರು ಆ ಥರ ಇದು ಮಾಡ್ಕೊತಾಳೆ, ತುಂಬಾನೇ ಮಾಡ್ಕೊತಾಳೆ. ನಾವು ಎಷ್ಟೋ ಸಲ ತಗ್ಗಿ ಬೈದಿದೀವಿ, ಬಾಗ್ಲೆಲ್ಲ ಹೊಡೆದು ಎಲ್ಲಾ ಮಾಡಿದ್ವಿ. ಧೈರ್ಯ ಇದು ಮಾಡ್ಕೊತಾಳೆ, ತುಂಬಾ ಇದು ಮಾಡ್ಕೊಳ್ಳೋದು ಜಾಸ್ತಿ. ಅಮ್ಮನಲ್ಲಿ ಎಂತ ಕಲಿಬೇಕಾಗಿರೋದು ಏನಂದ್ರೆ ಒಂಟಿ ಜೀವನದಲ್ಲಿ ಸಾಧನೆ ಮಾಡಿರೋದು. ಮತ್ತೆ ಹೆಣ್ಣು ಹೀಗೆ ಬಾಳ್ಬೇಕು ಅನ್ನೋದು ತೋರಿಸು. ನಮಗೂ ಅದನ್ನೇ ಹೇಳ್ತಾರೆ, ನೀನು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಎಷ್ಟು ಮಾಡಬೇಡ, ನೀನು ಮದುವೆ ಮಾಡ್ಕೊ, ಇಬ್ಬರು ಮದುವೆ ಮಾಡ್ಕೊಂಡು ಏನಮ್ಮ ಅಂತ ಹೇಳಿ, ಒಂದು ಕಟ್ಕೊಂಡು ಗಂಡ, ಇನ್ನು ನಿನ್ ದುಡ್ಡಿರೋ ದುಡ್ಡು 2 ಗಂಟೆ ನಿನ್ಗೆ ಬೇಕು. ಯಾಕಮ್ಮ ಅಂದ್ರೆ ನಿನ್ನ ಗಂಡ ಬಿಟ್ಟಾಗ ನಿನ್ನ ಕಾಪಾಡೋದು ನಿನ್ನ ದುಡ್ಡು. ಆ ದುಡ್ಡು ನಿನ್ನಲ್ಲಿದ್ರೆ ಪ್ರತಿಯೊಬ್ಬನು ನಿನ್ನ ಬಿಟ್ಟೆಲ್ಲ ಹೋಗಲ್ಲ. ಫಸ್ಟ್ ನೀನು ದುಡ್ಡು ಸಂಪಾದನೆ ಮಾಡೋದ್ ಕಲಿ, ಕೂಡಿಡೋದ್ ಕಲಿ. ನಾನು ಹಂಗೆ ಮಾಡಿದ್ದು. 4 ಡಬ್ಬ ಇಡು, 4 ಡಬ್ಬದಲ್ಲಿ ನಿನ್ನ ಇವತ್ತಿನ ಖರ್ಚು ಪೆಟ್ರೋಲ್ದಾಗ್ಲಿ ಎಲ್ಲ ಒಂದೊಂದು ಡಬ್ಬದಲ್ಲಿ ಒಂದೊಂದು ಹೆಸರು ಬದ್ದು ಹಾಕು ಅಂತ ಹೇಳ್ಕೊಡೋದು. ಅಮ್ಮ ಹಂಗೆ ಮಾಡಿರೋದು. ಅದೇ ತರ ನಾನ್ ಜೀವನ ಮಾಡಿರೋದು ಅಂತ ಹೇಳೋರು. ಮತ್ತೆ ಮೂಗ್ ಪ್ರಾಣಿನ ಯಾವತ್ತೂ ನೋಯಿಸ್ಬೇಡ. ಅವ್ರಿಗೆ ನೀನು ಅವ್ರಿಗೆ ಏನ್ ಬೇಕದನ್ನ ನೀನ್ ಅರ್ಥ ಮಾಡ್ಕೊಂಡು ಕೊಡು, ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳೋರು. ಇವತ್ತಿಗೂ ಅಷ್ಟೇ ನೋಡಲ್ಲಿ ರಾತ್ರಿ 7 ಗಂಟೆಗೆ ನಮಗೋಸ್ಕರ ಜೀವಗಳು ಕಾಯ್ತಾ ಇರ್ತವೆ. ಇಲ್ಲಿಂದ ಅನ್ನ ತಗೊಂಡು ಹೋಗ್ತೀವಿ, ರಾತ್ರಿ ಎಲ್ಲ ಆ ನಾಯಿಗೋಸ್ಕರ ಅನ್ನ ಹಾಕಿ ನಾವು ಮನೆಗೆ ಬರೋದು. ಆ ಜೀವನೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಒಂದು ಇರುವೆ. ನಾನು ಹೋಗ್ತಾ ಇರ್ತೇನೆ, ನಾನು ತುಳ್ಬಿಡ್ತೀನಿ, ಅಯ್ಯಯ್ಯೋ ತುಳ್ಬಿಟ್ಟಲ್ಲ ರತ್ನ, ಅದು ಎಷ್ಟು ಅದಕ್ಕೆ ನಿನ್ನ ಎಷ್ಟು ಶಾಪ ಆಗುತ್ತಲ್ವಾ ಅಂದ್ರೆ ಅದನ್ನ ಎತ್ಕೊಂಡು ಉರುಬಿ ಅದನ್ನ ಮತ್ತೆ ಜೀವ ಕೊಟ್ಟು ಸೈಡಿಗೆ ತಗೊಂಡು ಬಿಡ್ತಾ ಇದ್ರು ಅಮ್ಮ. ಅವರಲ್ಲಿ ಒಂದು ಪವರ್ ಇದೆ. ಗಾಳಿ ಬಾ ಅಂದ್ರೆ ಗಾಳಿನ ಬರ್ಸೋರು, ಮಳೆ ಬಾ ಅಂದ್ರೆ ಮಳೆ ಬರ್ಸೋರು. ನನ್ಗೆ ಆಶ್ಚರ್ಯ ಆಗೋದವ್ರ ನಿಜವಾಗ್ಲೂ ಒಂದು ಪವರ್ ಇದೆ ಅವ್ರ ಮೈ. ಇವಾಗ ನೋಡಿ ಗಾಳಿ ಇಲ್ಲ, ನಾನೇ ಗಾಳಿ ಬರ್ಸ್ಲಾ ಅನ್ನೋರು. ಆಯ್ತಮ್ಮ ಬರ್ಸೋನು. ಒಂದು ಸಿಲ್ಲಿ ಹೋದವರು ಒಂಥರ ಸಿಪ್ಪಿ ಮಾಡೋರು, ಆ ಸಿಪ್ಪಿ ಮಾಡ್ತಿದ್ರೆ ಬಸ್ ಅಂತ ಒಂದು ಗಾಳಿ ಬರೋದು. ಮೈ ಚುಮ್ಮ ಅನ್ನೋದು ನನ್ಗೆ ಅವಾಗ ಬುಸ್ ಅಂತ ಬಾಯ ಬಿಡೋರು, ಅಂತ ಸೌಂಡ್ ಬರೋದು. ನಾವ್ ಎಷ್ಟೋ ಸಲ ಭತ್ತ ಮಾಡೋವಾಗೆಲ್ಲ ಮಳೆ ಹುಯ್ತಾ ಇತ್ತು. ಈ ಮಳೆನ ಹೋಗಿಸ್ಬೇಕು ಅಂದಾಗ ಆ ಮಳೆನೂ ಕೂಡ ಹೋಗಿಸ್ಬಿಡೋದು. ನಿಜವಾಗ್ಲೂ ಏನೋ ಒಂದು ಪವರ್ ಅಮ್ಮನ ಮೈಲಿ ಶಕ್ತಿ ಇತ್ತು. ಎಲ್ಲೇ ಬಂದ್ರು ಕುತ್ಕೊಳ್ಳೋದು ನನ್ನ ಪಕ್ಕದಲ್ಲಿ ಚೇರ್ ಹತ್ರ. ಆ ಶಕ್ತಿಗೆ ಏನಂತ ಹೇಳಕ್ ಇಷ್ಟಪಡ್ತೀರ? ಎಲ್ಲ ಯಾರು ಅವ್ರು ಮಾಡಿದ ಪುಣ್ಯದ ಫಲ. ನಮ್ಮ ಅಮ್ಮ ದೇವ್ರೆ, ದೇವ್ರೆ ಎಲ್ಲರೂ ಮಾಡ್ಸಿರೋದು. ಕಾಗೆನೂ ಅಷ್ಟೇ ಅಮ್ಮ, ಒಂದು ಕಾಯಿ ಕೂಗೋದು ಅಮ್ಮನ, ಅವಾಗ ಅಮ್ಮ ಆ ಅಂತ ಕೂಗೋದು. ಆ ಕಾಗೆ ಹೆಂಗ್ ಕೂಗ್ತದ ಹಂಗೆ ಕೂಗೋದು, ಅಲ್ಲಿ ಮಾತಾಡ್ಕೊಂಡು ಹೋಗೋದು ಅಮ್ಮನ ಹತ್ರ. ಊಟ ಹಾಕ್ರಿ ಕಾಗೆಗೆ ಅನ್ನೋದು, ಅವಾಗ ಊಟ ಹಾಕದ್ ನಾವು. ಇದು ಲೀಲಾವತಿ ಅಮ್ಮನವ್ರ ಹತ್ರ ಯಾರು ಬಯಸ್ಕೊಂಡಿದ್ ಜಾಸ್ತಿ? ನಾವೆಲ್ಲ ಎಲ್ಲಾರು ಬಯಸ್ಕೊಂಡಿದ್ದಾರೆ. ಹೊಗಳಿಸ್ಕೊಂಡಿದ್ಯಾರು? ಜಾಸ್ತಿ ಮಾಡಿಸ್ಕೊ. ನವಿಲ್ ಒಂದು ಬರುತ್ತಮ್ಮ ಇಲ್ಲಿ, ಅಷ್ಟು ನವಿಲ್ ಬರುತ್ತೆ. ಬೆಳಗ್ಗೆ ಆಯ್ತು ಅಂದ್ರೆ ಜೋಳ ತಿಂದಿ ನೀರ್ ಕುಡ್ಬಿಟ್ಟು ಹೋಗ್ಲಿ ಅಂತ ಒಂದೊಂದು ತೊಟ್ಟಿ ಇಟ್ಟವ್ರೆ. ಹೌದಾ? ನವಿಲುಗಳಿಗಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಂತಂದ್ರೆ ನಾನು ಅನ್ಕೊಂಡಿದ್ದೆ ಮನೇಲಿ ಯಾರು ಇರೋದಿಲ್ಲ, ಹೆಂಗೆ ನಾನು ಹೋಮ್ ಟೂರ್ ಎಲ್ಲ ಮಾಡ್ಬೇಕು ಅದಿದ್ ಅನ್ಕೊಂಡಿದ್ದೆ. ಬಟ್ ನನಗೆ ಹೆಂಗಂತಂದ್ರೆ ಒಂದು ತುಂಬಿದ ಮನೆಗ್ ಬಂದೆ, ಆಮೇಲೆ ಮತ್ತೆ ಒಂದ್ ಯಾವ್ದೋ ಮದ್ವೆ ಮನೇಲಿ ಇದೀನಿ ಅನ್ನೋಂಗೆ ಫೀಲ್ ಆಯ್ತು. ನೋಡಿ ಹೆಂಗೆಲ್ಲ ಹೆಣ್ಮಕ್ಳು ನಮ್ ಕಿಚನ್ ಅಲ್ಲಿ ಸೇರ್ಕೊಂಡಿದೀವಿ. ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ನೀವೆಲ್ಲರೂ ಇನ್ನೊಂದಿಬ್ರಿಲ್ಲ, ಇನ್ನೊಂದಿಬ್ರು ಬರ್ಬೇಕು, ಇನ್ನೊಂದಿಬ್ರು ನೋಡಿ ಇವ್ರು ಮಂಗಳಮ್ಮ ಅಂತ, ಮಂಗಳಮ್ಮ ಅಲ್ವಾ? ಇವ್ರು ನೋಡಿ, ಇವರು ಈ ಮನೆ ಸದಸ್ಯರೇ. ನಿಜವಾಗ್ಲೂ ಶಕ್ತಿ ಕೊಟ್ಟವ್ರಿ ನಿಮ್ಗೆ. ನೋಡಿ
ಮಾತಾಡಕ್ಕೆ ಹೆದರ್ಕೊಂತಿದ್ರಂತೆ. ಇವ್ರು ನೋಡಿ ಏನ್ ಹೇಳ್ತೀರಾ ಅಂತ ಶಾಕ್ ಆದ್ರೆ ಅವ್ರು ಉತ್ತರ ಕೊಟ್ರು. ಅದು ಕೈ ಹಿಡ್ಕೊಂಡಿಲ್ಲ ಕೈ ಹಿಡ್ಕೊಂಡು ನಿಂತ್ಕೊಳ್ಳೋರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಚೆನ್ನಾಗಿ ವೀಕ್ಷಣೆ ಮಾಡಿದ್ರಿ ಅಂತ ನಾನು ಅನ್ಕೊಳ್ತೀನಿ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಇದಾಗಿತ್ತು ಇವತ್ತಿನ ಲೀಲಾವತಿ ಅಮ್ಮನವರ ಮನೆಯ ಹೋಮ್ ಟೂರ್. ಕಿಚನ್ ಹೇಗಿತ್ತು, ಲಿವಿಂಗ್ ಏರಿಯಾ ಹೇಗಿತ್ತು, ಡೈನಿಂಗ್ ಹಾಲ್ ಹೇಗಿತ್ತು, ಹಾಗೆ ಮನೆಯ ಸದಸ್ಯರು ಯಾವ ರೀತಿಯಾಗಿ ಮನೆಯನ್ನ ನೋಡ್ಕೊಳ್ತಾ ಇದ್ದಾರೆ, ಹೆಂಗಿದೆ ಮನೆ, ಇದೆಲ್ಲವೂ ಕೂಡ ನಾನು ತೋರಿಸಿದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿನ ಕೊಡೋಕೆ ನಾನು ರೆಡಿ ಇದ್ದೀನಿ, ಹಾಗೆ ನೀವು ಕೂಡ ರೆಡಿ ಆಗಿರಿ. ಆದ್ರೆ ಈಗ ಟಾಟಾ, ಬಾಯ್ ಬಾಯ್.